ಯಾರ ಹೊಲದಾಗ ಬೋರ್ ಇರ್ತತ್ಲೆ ಆ ಬೋರಿಗೆ 1,000 ರೂಪಾಯಿ ಕೊಡುದು. ನನ್ನ ಕಡೆ ಒಂದಿಲ್ಲ, ಎರಡಿಲ್ಲ, ಮೂರಿಲ್ಲ, 10 ಬೋರ್ ಅದಾವ. 10 ಬೋರ್ 10 ಬೋರ್ದವ್ರಿ ಏನಿಂದ ಕಚ್ಚಿ ಕಳಿತು ನಂದ. ಏನ್ ಮಾಡ್ತೀವಿ ಮತ್ತ ಆಗಲಾಗೈತೆ ಒಂದಿಟ್ಟ ಅದಕ್ಕೆ ಬೆಲ್ಲ ಕೊಟ್ಟಂಗ ಮಾಡ್ರಲ್ಲ. ಏನಾರ ಕಾಣಾಕ್ತಿದ್ನಿ ಒಳಗ ಕತ್ತಿ ಕೆಳಗೆ ಬಿದ್ದ ಕತ್ತಿ ಕಾಣತೇವ್ ಕತ್ತಿ ತೋರಿಸ್ಬೇಡು. ರೆಡಿ 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 ಇದಕ್ಕೂ ಬೆಲ್ಲ ಕೊಟ್ಟಂಗ ಮಾಡ್ರಿ. ಗಪ್ಪ ಚೆಕ್ ನೆನಪು ತಗದಂದ್ರೆ ನಂದು ರೊಕ್ಕ ಬೀಳ್ತಾವ. ಗಪ್ಪ ಎಲ್ಲ ಬಗೆಹರ್ದ ರೊಕ್ಕ ಕೊಡೋದು ಮುಗೀತು. ಓಹೋ ಸ್ಟಾಪ್ ಸ್ಟಾಪ್ ಸ್ಟಾಪ್. ಇಂಗ್ಲೀಷು ಮಾತಾಡ್ತೀರಿ ಒಳಗೆ. ಅಲ್ಲ ಬಾ 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 ಬೀರಪ್ಪ ಬರ್ರಿ. ಬೀರಪ್ಪ ಅನ್ಬಾರ್ದು, ನಿನಗೆ ಸಾಹೇಬ್ ಅನ್ಬೇಕ. ಗೌರ್ಮೆಂಟ್ ಸಾಹೇಬ. ಇದೊಂದು ಬೋರ್ ನೋಡ್ರಿ. ಇದೊಂದು ಬೋರ್ ಐತ್ರಿ. ಇದೊಂದು ಬೋರ್. ಇದು ಎಷ್ಟು ಕಿಲೋಮೀಟರ್ ಅದ ನೋಡಿ. 8 ಕಿಲೋಮೀಟರ್ 5-6 ಕಿಲೋಮೀಟರ್ ಐತಿ ನೋಡ. ಏನು ಹೇಳುದು ನಿನಗೆ? ಎಷ್ಟು ಫೂಟ್ ಐತ್ರಿ? ಇದು 400 ಫುಟ್ ಒಳಗೆ ಹೋಗೈತಿ. 400 ಫೂಟ್ ಒಳಗೆ ಹೋಗೈತಿ. ಇದು 400 ಫೂಟ್ ಒಳಗೆ ಹೋಗಿದೆ. ನೀರು 4 ಇಂಚ್. ಇದು 4 ಇಂಚ್ ನೀರು. ಕುಂಡೆಪ್ಪ ದಂಡಪ್ಪ ಅರುಗೇಡಿ ಸಾಕಿನ್ ಬಬ್ಲೇಶ್ ಸಾರಿ ಬಿಜಾಪುರ್ ಸಾಕಿನ್ ತೋರ್ವಿ. ಓಕೆ ಇದ್ರ ಮ್ಯಾಲ ಕಳಿಸ್ತೇನ್ರಿ. ಇದು ಮ್ಯಾಲ ಕಳಿಸ್ಬಿಡ. ಇದನ್ನ ಮ್ಯಾಲ ಕೊಡ್ದಾಗೆ ಅಂದ್ರೆ ಕೈ ಕೈ ನೋಡ್ರಿ. ಬೋರ್ ಬರ್ಬೇಕು. ನಿಮ್ದ ಕೈ ಹಿಡ್ರಿ ಅದಕ್ಕೆ. ನಂದ ಐತಿ ಇದು. ನಿಂತಾರ ಈ ಕಡೆ ಬಾ. ಈಚೆ ಕಡೆ ಬರ್ರಿ. ಈಚೆ ಕಡೆ ಅಷ್ಟ. ಇದಕ್ಕೊಂದು ಮುತ್ತು ಕೊಡ್ರಿ. ಚಲೋ ನೀರು ಬಿದ್ದ. ಇನ್ನೊಂದು ಭಾಳ ಬಾಗ್ಬೇಡ್ರಿ. ಹಿಂದೆ ಹತ್ತಿ ಕಟ್ಟಿಗೆ ಐತೆ. ಅದಕ್ಕೆ ನಾಕೈತಿ. ಇಲ್ಲ ಹತ್ತಿ ಕಟ್ಟಿಗೆ ಐತ್ಲ. ಹೌದೌದು. ಅವು ಗುಂಡ್ ಅದಾವು. ಭಾಳ ಬಾಗ್ಬೇಡ್ರಿ. ಚಷ್ಟಿ ಮಾಡ್ತಾನ್ರಿ ಬೀರಪ್ಪ ಸಾಹೇಬ್ರು. ಆಯ್ತಲ್ಲ ಇನ್ನು ಮತ್ತೆ ಇದು 7 8 ನಿಂದ್ರಿ. 1 2 3 4 5 6 7 8 9 10 ಬೋರ್. 10 ಆಯ್ತಲ್ಲ. ಆಯ್ತು. ಈಗ ರೊಕ್ಕ ಕೊಡ್ಲೇನ್ರಿ? ಇಲ್ಲಿ 10,000 ರೂಪಾಯಿ ಕೊಡ್ಲ. ಸರ್ ಕೊಡ್ಲಿ. ಎಲ್ಲ ಬರ್ಕೊಂಡನ್ರಿ. ಎಲ್ಲ ಬರ್ಕೊಂಡ್ ಒಟ್ಟು ಮ್ಯಾಲ ಕಳಿಸ್ತೇನೆ. ಮ್ಯಾಲ ಯಾಕ ಸುತ್ತ ಮ್ಯಾಲ ಕಳ್ಸ. ಬೇಡ ಬೇಡ್ರಿ ಕೊಟ್ಬಿಡ್ಲಿ. ನೀವು ಹೋಗತ್ರಿ. ನನ್ನ ಆಳ ತಗೊಂಡ್ ಹೋಗಿ ಬಿಡ್ತಾನ ನನಗೆ. 10,000 ರೂಪಾಯಿ ಬಂದು ರೊಕ್ಕ ಒಟ್ಟು ಹಂತಲ್ಲಿ ಇಟ್ಕೊಂಡ್ ತಿರ್ಗಾಡತ್ತೇನ್ರಿ. ಹೌದು ರೈತರಿಗೆ ಕೊಡ್ಬೇಕು. ಇನ್ನ ಎಷ್ಟು ಮಂದಿ ಹಚ್ಚಿ ಬಂದಿರಿ ಈಗ? ಭಾಳ ಇದಾವ್ರಿ. ಇವತ್ತು ಚಂತನ ನಮ್ಮ ಡ್ಯೂಟಿನ ಅದಾರಿ. ಹೌದಾ? 2-3 ತಿಂಗಳ ಡ್ಯೂಟಿನ ಐತ್ರಿ. ಇವು 10,000 ಇರ್ಬೇಕ. ಒಂದೊಂದು ಪೆಂಡಿನ ಮಾಡಿನತ್ತ. ಹೌದಾ? ಎಣಸ್ರಿ. ಎಣಸಿಲ್ಲ. ಎಣಸ್ ಕೇಸಿ ನೋಡ್ತೀನಿಪ್ಪ. ಒಂದೊಂದು 10,000 ರೂಪಾಯಿ ಒಂದು ಕಟ್ಟ. 1 2 3 4 5 6 7 8 9 10. ಇದು ಜಾಸ್ತಿ ಅದ ನೋಡ್ತಮ್ಮ. ನೀವು ನಮ್ದು ತಗೊಂಡು ಏನು ಮಾಡೋರು? ಹೌದು ನಾನು ಕುಂಡೆಪ್ಪ ಕುಂಡೆ. ಯಾಕಂದ್ರೆ ಹೆಸರು ನಮ್ದು ಭಾಳ ಐತಿ ಇಲ್ಲಿ ಊರಾಗ. ಸಾಕಷ್ಟ ಮುಂದಿನ ಬೇಡ್ರಿ. 10,000 ರೂಪಾಯಿ ಸಿಕ್ಕೂರಿ. ಮುಂದಿನ ಹೇಳ್ರಿ. ಹೋಗಿ ಬರ್ಲಿಲ್ಲ. ನಿಮ್ಗೆ ಆಫರ್ ಐತ್ರಿ ಇದೆಲ್ಲ. ಆಫರ್ ಐತಿ. ಯಾರ ರೈತರು ಇದ್ರಿ ಹೇಳ್ರಿ. ನಾನು ಫೋನ್ ಮಾಡ್ತೀನಿ. ಒಂದು ಬೋರಿಗೆ 1,000. 1,000 ಅದು ನಿಮ್ಮಲ್ಲೇ ಇರ್ಬೇಕು. ನಿಮ್ಮ ಹೊಲ್ದಾಗ ಇರ್ಬೇಕು. ನಮ್ಮ ಅವ್ರ ಹೊಲ್ದಾಗ ಇರ್ಬೇಕು. ಅದನ್ನ ಮಾಡಿ ಮ್ಯಾಲ ಕಳಿಸ್ತೇನೆ. ಮ್ಯಾಲ ಕಳ್ಸಾಕತ್ರಿ. ಮತ್ತೆ ಇವತ್ತ ಸ್ಕೀಮ್ ಹಿಂಗ್ ಬಂದಾವ. ನಾಳೆ ಬ್ಯಾರೆ ತರ ಸ್ಕೀಮ್ ಬಂದ್ರು ನಿಮ್ಮಂತ ಯಾವುದೇ ಸ್ಕೀಮ್ ಬಂದ್ರು ಕೂಡ ದಯವಿಟ್ಟು ನನ್ನ ಕಡೆ ಬಾರಪ್ಪ. ಫಸ್ಟ್ ನೀವು ಸಾವುಕಾರ. ನಮ್ಮ ಊರ್ ಸಾವುಕಾರ ಹೆಮ್ಮೆ ಪಡಿತೀವಿ. ಬರೋಣ್ರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಗಾಡಿ ಒಂದು ಬಿದ್ದತ್ರಿ. ಏನ್ ಮುರ್ದತಿ ಏನ್ ಲುಕ್ಸಾನ್ ಆಗೈತೇನೋ ರೈತ. ಏನಾಗುದಿಲ್ಲ. ದೊಡ್ಡ ಸಾಹೇಬಾಗಿ ಈಗ ಬರ್ರಿ. ಬರ್ರಿ 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 ಬರ್ರಿ. ನಮ್ಮ ಬೀರಪ್ಪ ಗೌರ್ಮೆಂಟ್ ಸ್ಕೀಮ್ದು ಆಫೀಸರ್ ಆಗ್ಯಾನ. ಏನು ಹೇಳ್ತೀರಿ? ಇವತ್ತು ಮುಂಜಾನೆ ಯಾರು ಮಾರಿ ನೋಡಿದೆವು ಏನೋ ಗೊತ್ತಿಲ್ಲ. 10,000 ರೂಪಾಯಿ ಲಾಭ ಆಯ್ತು ನೋಡು. ಬರೇ ಹೊಲ್ದಾಗ ಹಾಕಿದ ಬೋರಿಗೆ ಗೌರ್ಮೆಂಟ್ಲಿಂದ ಇದು ಸ್ಕೀಮ್ಲಿಂದ 10,000 ರೂಪಾಯಿ ಸಿಕ್ಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಬೀರಪ್ಪ ಹೋಗ್ಬಾ. ಬರ್ತೀನಿ. ಕುಂಡ್ಯಾಪ್ ಸಾವುಕಾರನ ಇವತ್ತು ಹಿಂಡಿನ ತಿನ್ನಿಸ್ತೀನಿ. ಇವತ್ತು ರೊಕ್ಕ ಭಾಳ ಬಂದಾವ ತಿಳ್ಕೊತಾನೆ. ಬರೋಬ್ಬರಿ ಮಾಡ್ತಾನೆ. ನಮಸ್ಕಾರ ರೀ ಕುಂಡ್ಯಾಪ್ ಸಾವುಕಾರ. ಬರ್ರಿ ಬೀರು ಸಾಹೇಬ್ರ. ಮತ್ತೆ ಬರ್ಲಾರ್ದು ಹೆಂಗ್ರೀಪ? ಇದೇನಿದು? ಮತ್ತೆ ಆಫರ್ ಐತ್ರಿ. ಆಫರ್ ಬಂದೈತೆ. ಸಮಸ್ಯೆ ಆಗ್ಬಿಟ್ಟವ್ರಿ ಎಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿ ನೋಡಪ್ಪ ಬೀರು. ಏನಪ್ಪ ಬೀರು? ಗೌರ್ಮೆಂಟ್ ಹೊಸ ಸ್ಕೀಮ್ ಬರ್ತಾವ. ನನ್ನ ಕಡೆ ತಗೊಂಡ್ ಬರ್ತೀನಿ ನೋಡು ಫಸ್ಟ್ ಟೈಮ್.
ಈ ಸಲ ಏನು ಬಂದೈತಿ? ಈಗ ಒಂದು ಸಮಸ್ಯೆ ಆಗೈತ್ರಿ. ಏನ್ ಸಮಸ್ಯೆ? ಹೇಳ್ರಿ ಹೇಳ್ರಿಲ್ಲ. ಇನ್ನೊಂದು ಆಫರ್ ಹೆಂಗೈತಿ ಅಂದ್ರೆ ಇವು ಕಾಲಮ್ಗಳು ನೋಡ್ರಿ ಇವು. ಹಾ ಹಾ ಇವೇನು ತೊರವಿ ಏರಿಯಾದಾಗ ಎಷ್ಟು ಸರ್ವೆ ನಂಬರ್ ಅದಾವಲ್ಲ, ಹಾ ಹಾ ಈ ಸರ್ವೆ ನಂಬರ್ದಾಗ ಇಂತಿಂತವ್ರ ಹೊಲ ಹಾ ಇಷ್ಟಿಷ್ಟ ಬೋರ್ ಇರ್ಬೇಕು. ಹಿಂಗ ಅದಾವಲ್ಲ 10 ಬೋರ ಅದಾವ 10 ಬೋರ್ ಅದಾವ. ಎಷ್ಟು ಇಂಚ್ ಅದಾವ ಎಲ್ಲ ಹೇಳ್ದಿ. ಮೊನ್ನೆ 10,000 ರೂಪಾಯಿ ಕೊಟ್ಟು ಹೋಗಿಲ್ಲ. ಅದಾಯ್ತ್ರಿ. ಅದ್ರ ಬದ್ಲಿ ಹೆಂಗಲ್ ನೋಡ್ರಿ ಏನಪ್ಪ, ಈಗ ನಮ್ಮ ಬಿಜಾಪುರ ಜಿಲ್ಲೆ ಒಳಗ ನೀರಿನ ತೇವಾಂಶ ಕಡಿಮೆ ಇದೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಒಂದೇ ಬೋರ್ ಇರ್ಬೇಕು. ಹೌದ್ರಿ, ಗೌರ್ಮೆಂಟ್ ಇದ್ರಿ. ಇದರಿಂದ ಏನೈತಿ ನಮಗ ಲಾಭ ಲುಕ್ಸಾನ್ ಎಲ್ಲ ಹೇಳ್ತೇನ್ರಿ. ಇದರಿಂದ ಒಬ್ಬನ ಹೆಸರಲ್ಲಿ ಒಂದ ಬೋರ್ ಇರ್ಬೇಕು. ಯಾಕತ್ ಕೇಳ್ರಿ, ಯಾಕ್ರಿ? ಒಂದು ಹೊಲದಾಗ 10-20 ಬೋರ್ ಹೊಡೆದಿದ್ರ ಅಂದ್ರ ಮಗ್ಗಲಿಕ್ಕಿನ ರೈತಗ ಬೋರ್ ಹೊಡಿ ತಾಕತ್ತಿರಂಗಿಲ್ಲ. ಆಕಸ್ಮಿಕ ಗೋರ್ಮೆಂಟ್ ಸ್ಕೀಮ್ ಗಂಗಾ ಕಲ್ಯಾಣ ಯೋಜನೆ ತಂದ ಹೊಡೆದ ಅಂದ್ರೆ 10 ಬೋರ್ ನಿಮ್ಮಲ್ಲಿ ಇರ್ತಾವ. ಒಟ್ಟಕ್ಕೂ ನೀರ್ ನಿಮ್ಮಲ್ಲಿ ಇರ್ತಾವ. ಅವನ ಹೊಲದಾಗ ನೀರ್ ಬೀಳಂಗಿಲ್ಲ. ಈಗ ಗೋರ್ಮೆಂಟ್ ಏನ್ ಕೆಲಸ ಮಾಡೈತಿ, ಏನ್ ಕಾನೂನು ಹೊರಗೆ ಹಾಕೈತಿ ಅಂತ ಕೇಳಿದ್ರ, ಒಬ್ಬನ ಹೊಲದಾಗ ಒಂದು ಬೋರ್ ಇರ್ಬೇಕು. ಹೆಚ್ಚಿಗೆ ಬೋರ್ ಇದ್ವು ಅಂದ್ರ ಒಂದು ಬೋರಿಗೆ 10,000 ದಂಡ. ಇದೇನಿದು? ಹೌದ್ರಿ, ನೀವು ನಂಬಂಗಿಲ್ಲ. ಒಂದು ಬೋರಿಗೆ 10,000 ರೂಪಾಯಿ ದಂಡ ಗೋರ್ಮೆಂಟ್ಗೆ ನೀವು ಕಟ್ಟಬೇಕು. ಒಂದು ಬೋರಿಂದು ದಂಡ ಕಟ್ಕೊಳಂಗಿಲ್ಲ. ಯಾಕಂದ್ರೆ ಆ 9 ಬೋರ್ ಒಳಗಿನ ನೀವು ಮೋಟ್ರ ಪೈಪ್ ಹೊರಗೆ ತೆಗದ್ರಿ ಅಂದ್ರೆ ಅದ ನೀರ ಮತ್ತೊಬ್ಬನ ರೈತಗೆ ಬೋರ್ ಹಾಕಿದಾಗ ಅಲ್ಲಿ ನೀರು ಹೊಕ್ಕವು. ನ್ಯಾಯ ಮಾಡೋರು ನಾವಲ್ಲ, ಗೋರ್ಮೆಂಟ್ ನ್ಯಾಯ ಮಾಡ್ತೈತಿ. ಎಲ್ಲಾ ರೈತರಿಗೆ ನೀರಾವರಿ ಆಗ್ಲಿ, ಎಲ್ಲಾರು ಸಹಕಾರ ಆಗ್ಲಿ ಅಂತೇಳಿ ಗೋರ್ಮೆಂಟ್ ಸ್ಕೀಮ್ ತಂದತ್ರಿ. ಈ ಕಾಲಮ್ನ್ಯಾಗ ಈ ಎಂಗಲ್ನ್ಯಾಗ ಹಿಂಗದಾವು. ನೀವು ಏನೇನು ಕೊಟ್ರಿ ನನಗೆ? ಅವಾಗ ನಿಮ್ಮ ಹೊಲದಾಗ ಎಷ್ಟು ಬೋರ್ ಅದಾವತ್ತು ಕೊಟ್ರಿ? ಕೊಟ್ಟಿನಿ. 10 ಬೋರ್ ಅದಾವ ಹೇಳಿನಿ, ಕೊಟ್ರಿ. ಒಂದು ಬೋರ್ ಎಷ್ಟು ಗುಮ್ ಐತೆ ಅಂತ ಕೊಟ್ರಿ. ಹೌದು. ಒಂದು ಬೋರಿಗೆ ನೀರ್ ಎಷ್ಟು ಅದಾವತ್ತು ಕೊಟ್ರಿ. ಹೌದು. ನಿಮ್ಮ ಹೊಲದಾಗ ಟೋಟಲ್ ಮಾಡ್ಲಕ್ಕಾಗಿ ಎಲ್ಲಾ ಬೋರ್ನು 100-200 ಫೂಟ್ ಒಳಗ ಹೊರಗದಾವು. ಮೂರನೇದ್ದು ಬಂದು ಎಲ್ಲಾ ಬೋರಿಗೆ 3, 4, 4.5, 2.5 ಇಂಚ್ ನೀರ್ ಅದಾವು. ಆ ಒಟ್ಟು ಇಂಚ್ ಲೆಕ್ಕ ಮಾಡ್ಲಕ್ಕಾಗಿ ಒಬ್ಬ ರೈತಗ ಒಂದು ಹೊಲಕ್ಕ ಎಷ್ಟು ನೀರ್ ಬೇಕಾಗ್ತಾವು? 4 ಇಂಚ್ ನೀರು. ನಮ್ ಕಡೆ 10 ಹೊಲ ಅದಾವ. 10 ಹೊಲದಾಗ 2-3 ಬೋರ್ ಹೊಡೆದಿವಿ. ನೀನು 10 ಹೊಲ ಇರೋಲಕ್ಕು ಇಲ್ಲಿ ಎಕರೆ ಗುಂಟೆ ವೈಸ್ ಲೆಕ್ಕ ಮಾಡ್ಯಾರ ಗೋರ್ಮೆಂಟ್. ಅದ್ ಏನ್ ಮಾಡುದು ಲೆಕ್ಕ ತಗೊಂಡ್ ನಾ ಏನ್ ಮಾಡ್ಲಿ ಅದು ಹೇಳ. ನೀವು ಏನು ಮಾಡಂಗಿಲ್ಲ. 9 ಬೋರಿಂದ ಕೊಡ್ರಿ, 1 ಬೋರಿಂದ ಬಿಡ್ರಿ. 10,000 ರೂಪಾಯಿ ಅಂತೆ 90,000 ರೂಪಾಯಿ ಆಕೈತಿ. ಮರಯ್ಯ, ಕುಂಡೆಪ್ಪ ಹೆಸರು ಐತಿ. ಮುಂದೆ ಭಾಳ ಹೆಸರು ಐತಿ. 40 ಅವ್ರ ನನಗೆ ನ್ಯಾಯ ಹರಿಲ ಕರೆಸ್ತಾರ. ಅಂಬಾಸಡರ್ ಕಾರ್ನ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ಇದ್ಯಾವ ಗೌರ್ಮೆಂಟ್ ಸ್ಕೀಮ್ ಹೋಮರ? ನನ್ನ ಹೊಲದಾಗ ನಾನು 10 ಹೊಡಿಲಾಕ, 20 ಹೊಡಿಲಾಕ, 100 ಹೊಡಿಲಾಕ ಬೋರ್ಗಳು. ಆದ್ರ ನಾ ದಂಡ ಕಟ್ಟಬೇಕಾ? ನನ್ನ ಬೋರ್ ನನ್ನ ರೊಕ್ಕಲ್ಲಿ ನಾ ಬೋರ್ ಹೊಡಿಬೇಕ? ಪುಣ್ಯಾತ್ಮ ಮಾರ, ನೀನು 50 ಹಳ್ಳ್ಯಾಗ ಕುಂಡ್ಯಾಪಿರು ಯಾವ್ರೀರ. ಆದ್ರ ನೀ ನಿಮ್ಮ ಊರಾಗ ಕುಂಡ್ಯಾಪ, ಆದ್ರ ಈ ಬುಕ್ನ್ಯಾಗ ಗೋರ್ಮೆಂಟ್ದಾಗ ಕುಂಡ್ಯಾಪನ ಕೂನ ಹಿಡಂಗಿಲ್ಲ ಅವ್ರ. ಮತ್ತೇನ್ ಕೂನ ಹಿಡ್ತಾರ? ಏನ್ ನಿನ್ ಹೆಸರ ಅಡ್ರೆಸರ ನಿನ್ನ ಸರ್ವೆ ನಂಬರ್ ಬಂದೈತಿ. ಒಂದ್ ವೇಳೆ ನೀ 1 ಬೋರಿಗೆ 10,000 ಕಟ್ಲಿಲ್ಲ ಅಂದ್ರೆ ನಿನ್ನ ಹೊಲ ಗೋರ್ಮೆಂಟ್ ದವ್ರ ಬಂದು ಹರಾಜ್ ಮಾಡ್ತಾರ. ಹೊಯ್ಕೊಳ್ಳೋದಲ್ಲ, ನೀರ್ ಬಿಡ್ತಾರ. ನೀರ ಅಕಸ್ಮಾತ್ ತುಂಬಲಿಕ್ಕೆ ಮತ್ತೇನಾಕೈತಿ ಅಂದ್ರೆ ಹೊಲ ಹರಾಜ್ ಮಾಡ್ತಾರು. ಈ ಬಾಳ ಆಸ್ತಿ ಇರ್ತದ್ಲ, ಆಸ್ತಿ ಇಲ್ಲದ ರೈತರಿಗೆ ನಿನ್ ಹೊಲ ದಾನ ಮಾಡಿ ಕೊಟ್ಟು ಬಿಡ್ತಾರ. ಅವಾಗಿತ್ತು ಗೊತ್ತಾನ ಟೆನೆನ್ಸ್ ಅಂತ ಹೇಳಿ. ಹೊಳಿ ಶುರು ಆಗೈತಿ ನೋಡದಿ. ಬಾಳ ಬೋರ ಬಾಳ ಆಸ್ತಿ ಇದ್ದವ್ರದ್ದು ಏನ್ ಮಾಡತ್ತಾರ ಗೊತ್ತಾನ ಮಂದಿ? ಗೋರ್ಮೆಂಟ್ ಅತಿ ಕಡಿಮೆ ಕೇವಲ ಬಡವರಿಗೆ ಈ ಕುಂಡ್ಯಾಪ ಸಾವುಕಾರಂದು 3 ಎಕರೆ ತೊರವಿ ಒಳಗಿಂದು ಹಂಚಲಾಗಿದೆ ಅಂತ ಬಂದ್ಬಿಟ್ಟದ. ಇಲ್ಲಿ ನೀನು ಉತ್ತಾರಿ ನೋಡಿಲಿ, ನೀನು ಸರ್ವೆ ನಂಬರ್ 287 ಕುಂಡ್ಯಾಪ ಸಾವುಕಾರಂದು 3 ಎಕರೆ 17 ಗುಂಟೆ. ಈ 17 ಗುಂಟೆ ಇವು ನಮ್ಮ ಕಾನೂನುಬದ್ಧವಾಗಿ ನಡೀಲಿಲ್ಲ ಅಂದ್ರೆ ಇದನ್ನು ಬೀರಪ್ಪ ಕಲ್ಲಪ್ಪ ಹಾವಡಿ ಸಾಕಿನ್ ಬಬಲೇಶ್ವರ್ ಅತಿ ಬಡವರು ಇರೋದ್ರಿಂದ ಇವ್ರಿಗೆ ಕೊಡಲಾಗಿದೆ ಅಂತ ಬಂದೈತಿ. ನಾ ತುಂಬಂಗಿಲ್ಲ. ನನ್ನ ಬೋರು ನನ್ನ ಮಾತ ನಾ ತುಂಬಲಿಕ್ಕಂದ್ರೆ ನೀವೇನ್ ಮಾಡವ್ರು? ಗೌರ್ಮೆಂಟ್ ದವರು ಆಗ್ಲಿ ನೀ ಆಗ್ಲಿ ಏನ್ ಮಾಡವನಿ? ನೀನ್ ತುಂಬಂಗಿಲ್ಲ ಏನ್ ಮಾಡವ್ರು? ಏನ್ ಮಾಡವ್ರು? ನೀರ್ ಏನ್ ಮಾಡವ್? ಯಾರಿಗೆ ಫೋನ್ ಹಚ್ಚಲಾಯ್ತಿ? ಲೋಕಲ್ ಪೊಲಿಟಿಷಿಯನ್ ಫೋನ್ ಹಚ್ತಾನ. ಪೊಲೀಸರು ಬರ್ತಾರ, ಕುಂಡಿ ಮ್ಯಾಲ ಬೂಟ್ಗಲ್ಲೆ ಒದ್ದು ಒಳಗ್ ಹೋದ್ ಹಾಕ್ತಾರ. ನೀ ಜೇಲ ಈ ಹೊಲ ಈ ಕಾಡಿ
ಮತ್ತೊಬ್ರು ಪಾಲ ತಡಿ 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 ಏ ನನಗೆ ಪೊಲೀಸ್ ಸ್ಟೇಷನ್ಗೂ ಬಾ ಇದು ನನಗೆಲ್ಲ ಪರಿಚಯ ಅದಾರ ಅಲ್ಲಿ ಹಾ ಮಾತಾಡ ಮಾತಾಡ ಹಚ್ಚಿ ನೀ ಫೋನ್ ಹಚ್ಚಿ DSP ನಾ ಮಾತಾಡ್ತೀನಿ ಕುಂಡೆಪ್ಪ ಹೆಸರೈತಿ ನಂದು ಸುತ್ತಳ್ಳ್ಯಾಗ ನನ್ನ ಭಾಳ ಹೆಸರೈತಿ ಏನ ಮಾತಾಡ 40 ಹಳ್ಳ್ಯಾಗ ನಾನು ನ್ಯಾಯ ಹರ್ಲಾಗ ಹೋಗ್ತೀನಿ ಅಂಬಾಸೆಡರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ ಹಚ್ಚಿ DSP ಫೋನ್ ನನ್ನ ಹೊಲ ಜಪ್ತಿ ಮಾಡ್ತೀನಿ. ನಮಸ್ಕಾರ ಸರ್, ನಾನು ಸರ್ವೆ ಆಫೀಸಿಂದ ಮಾತಾಡೋದು ಸರ್, ಇಲ್ಲಿ ಬಬ್ಲೇಶ್ವರ. ಹಾಂ ರೀ ಸಾರಿ ಸರ್, ನಮಸ್ಕಾರ ಸರ್. ನಾ ಸರ್ವೆ ಆಫೀಸಿಂದ ಬೀರಪ್ಪ ಮಾತಾಡೋದು ಸರ್. ನೀವು ಹೇಳಿದ್ರಲ್ರಿ ಸರ್, ಅದು ಕಾನೂನು ಪ್ರಕಾರ ಎಲ್ಲ ರೈತರು ನಡ್ಕೊಳ್ಳಿಲ್ಲ ಅಂದ್ರೆ ನೀವು ಫೋನ್ಯಾಗ ಮಾತಾಡ್ಬೇಕ್ರಿ. ಈಗ ರೈತರು ಕಾನೂನು ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ದಂಡ ಹಾಕ್ಬೇಕು, ಇಲ್ಲ ಅವ್ರಿಗೆ 5 ವರ್ಷ ಜೈಲು ಶಿಕ್ಷೆ ಅಂತೇಳಿ ಹೇಳಿದ್ರಲ್ರಿ. ಇಲ್ಲಿ ತೊರಿ ಒಳಗೆ ಒಬ್ಬ ಕುಂಡ್ಯಪ್ಪ ಸಾವ್ಕಾರ ಅಂತೇಳಿ ಒಂದ ಹೊಲದಾಗ ತನ್ನ ಆಸ್ತಿ ಒಳಗೆ 10 ಬೋರ್ ಇಲ್ಲಿ ಮಾತಾಡ್ತಾರೆ. ಮಾತಾಡ್ತೀನಿ. ಮಾತಾಡಿ. ಹಲೋ SP ಸಾಹೇಬ್ರ, ನಮಸ್ಕಾರ ರೀ. ಬಿಡುದಿಲ್ಲ ಅವ್ರ ನಮ್ದು ಅದು ನಾ ಕುಂಡಪ್ಪ ಸಾವ್ಕಾರ ಮಾತಾಡಿದ್ರಿ. ಕುಂಡಪ್ಪ ಸಾವ್ಕಾರ ಮಾತಾಡಿದ್ರಿ. ಸುತ್ತ ನ್ಯಾಯ ಹರ್ಲ ಕರೆಸ್ತಾರಿ ಸಾಹೇಬ್ರ. ನ್ಯಾಯ ಹರ್ಲ ಕರೆಸ್ತಾರ. ಮತ್ತೆ ಅದು ಏನತ್ತಾರಲ್ಲ, ಅದು ಅಂಬಾಸೆಡರ್ ಕಾರ್ನ ಹೋಗ್ತೀನಿ ರೀ, ಮತ್ತೆ ನ್ಯಾಯ ಹರ್ದು ಬರ್ತೀನಿ ರೀ. ಮತ್ತೆ ಇವ್ರು ಏನೋ ಹೊಸ ಗೌರ್ಮೆಂಟ್ ಸ್ಕೀಮ್ ಬಂದೈತೆ, ಏನೋ ಒಂದು ಪಾಲಿಸಿ ಬಂದೈತಿ. ನಂದು ಒಂದು ಯಾರು ಹೊಲ್ದಾಗ ಒಂದಕ್ಕಿಂತ ಜಾಸ್ತಿ ಬೋರ್ ಇದ್ದವರು ಅವ್ರು ದಂಡ ಕಟ್ಬೇಕತ್ರಿ 10,000 ರೂಪಾಯಿ. ಕಟ್ಬೇಕ. ಕಟ್ಲಿಲ್ಲ ಅಂದ್ರೆ ಕುಂಡಿ ಮೇಲೆ ಬೂಟ್ ಗಾಲೆ ಒದ್ದ ಕಾಲ್ ಪುಡಿ ಏರಿಸಿ. ಸಾಹೇಬ್ರ ನಿಮಗೆ ಏನ್ರಿ ಒಂದು ಸ್ವಲ್ಪ ಚಾ ಪಾನಿ ಕೊಡ್ತೀನಿ ರೀ. ಮತ್ತೆ ಏನ್ರಿ ಅದು ನೋಡ್ರಿಲ್ಲ, ನೋಡ್ತೀರಿ? ಚಾ ಪಾನಿ ಅಂದ್ರೆ ಕಾರದ ಅಡಿಗೆನ ನಿಂದ್ರಿ ಸಾಹೇಬ್ರ, ಮಾತಾಡ್ಪನಿ ಸರ. ಬರ್ರಿ ಸರ್, ಲೊಕೇಶನ್ ಕರೆಂಟ್ ಲೊಕೇಶನ್ ಹಾಕಿರ್ತೀನಿ. ಕರೆಸ್ಬೇಡ ನಿಂದ್ರೆ ನಾ ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಕರೆಂಟ್ ಲೊಕೇಶನ್ ಹಾಕ್ತೀನಿ ಸರ್, ಬಂದ್ಬಿಡ್ರಿ. ನಾ ಮಾತಾಡ್ತೀನಿ. 4 ಮಂದಿ ಪೀಸುಗಳನ್ನ ಕರ್ಕೊಂಡ್ ಬಂದ್ಬಿಡ್ರಿ. ಕರ್ಕೊಂಡು ಬೇಡ, ನಾ ಮಾತಾಡ್ತೀನಿ. ಕಟ್ ಮಾಡ್ಲಿ? ಕಟ್ ಮಾಡಿ. ಏನು ಮಾಡಲಿ SP ಮಾತಾಡ್ದ 10,000 ಒಂದು ಬೋರಿಗೆ. 10,000 ರೂಪಾಯಿ ಒಂದು ಬೋರಿಗೆ ಅಂದ್ರೆ 10 ಬೋರಿಗೆ 1,000, 1 ಲಕ್ಷ ರೂಪಾಯಿ. ಇಲ್ಲಿಕ್ಕ ತುಂಬಲಿಕ್ಕಂದ್ರೆ 5 ವರ್ಷ. 5 ವರ್ಷ ಜೇಲ. ಹೊಲಾನು ಹೋಗ್ತಾವ. ನಾ ಮತ್ತೆ ಯಪ್ಪ ತಾಯಿ ತಂದೆ ಅಂತ ತಿರ್ಗಾಡ್ದಾಕೈತಿ ತರಿ ಊರಾಗ. ಇಲ್ಲ ಬೇಡ ಬಿರೋ 1 ಲಕ್ಷ ರೂಪಾಯಿ ಈಗ ತುಂಬಬೇಕೇನ? ತುಂಬುದಲ್ಲ, ಕೈಯಾಗ ಕ್ಯಾಶ್ ಕೊಡ್ಬೇಕ. ಕ್ಯಾಶ್ ಕೊಟ್ರೆ ಅದು ನಮ್ಗೆ ಏನು ಮಾಡಂಗಿಲ್ಲ. ಏನು, ನಾ ಇದನ್ನ ರೌಂಡ್ ಹೊಡೆದ್ ಬಿಡ್ತೇನೆ. ಇದನ್ನ ಹೋದ ಆಫೀಸ್ಗೆ ತೋರಿಸ್ತೇನೆ. ಇಲ್ಲ ಕುಂಡ್ಯಾಪ್ ಸಾಕೋನ್ ಹೊಲ್ದಾಗ ಒಂದ ಬೋರ್ ಐತೆ ನಾನು. ಆಯ್ತು ನನಗೆ ಚಾ ಪಾನಿ ಕೊಡ್ಬೇಕು. ಮತ್ತೆ ಕೊಡ್ತೀನಿ. ತೊಗೊಂಬರ್ರಿ ರೊಕ್ಕ ಹೆಂಗೆ ತೆಗದ ನೋಡ ಒಗದಾಳ ಗತ್ತ. ಇಲ್ಲ 1,000 ರೂಪಾಯಿ ಬರ್ತೈತೆ. ನಾನು ಬೋರಿಗೆ 1,000 ನಾನು ಒಬ್ರು ಹಾರು ರೊಕ್ಕ ಎಣಸ್ಕೊಂಡ್ರು. ಒಂದು ಬೋರಿಂದ ಒಂದು ಕೊಡ್ತೀನಿ, ತೊಗೊಳ್ರಿ. ಇಟ್ಟು ಪ್ಯಾಂಟ್ ಬೇಕತ್ತೆ. ಈಗ ಹ್ಯಾಂಡಿ ಬೀಳ್ತೈತಿ ಮಗಳ, ತೊಗೊಂಬ 1 ಲಕ್ಷ ರೂಪಾಯಿ. ನಾ ಚಾ ಪಾನಿಗತ್ತ ನಾನು ಬಿಡುದಿಲ್ಲ. 1 ಲಕ್ಷ ರೂಪಾಯಿ ಕೊಟ್ಟು ನೀವು ಹಂಪ್ ಹರಿದು ಬಿಡೋದು ಸಾಕು. ಬಿರು ಸಾಹೇಬ್ರ, ಬರ್ರಿ. ಅಲ್ರಿ, ನಿಮ್ಗೊಂದು ಮಾತು ಕೇಳ್ಬೇಕಂತ ವಿಚಾರ ಮಾಡಿ. ಅದು ದನಗಳು ಕಟ್ಟು ಮನಿ ಅಲ್ಲಿದ ರೊಕ್ಕ ತಂದ್ರಿ, ದವನ್ಯಾಗ ಮುಚ್ಚಿಟ್ರಿ ರೊಕ್ಕ. ಅದು ಎಲ್ಲ ಬೇರೆ ಕೆಲಸ ಇರ್ತಾವಲ್ಲ. ಕೀಲಿ ಹಾಕೋದು ಬಿಟ್ಟು ಹಗ್ಗ ಕಟ್ರಿ. ಹಗ್ಗ ಕಟ್ಟಿದ್ರೆ ಮಂದಿಗೆ ಗೊತ್ತಾಗುದಿಲ್ಲ. ಇಲ್ಲೇ ಇರ್ತೈತಿ ಕಳ್ಳರು ಏನಲ್ಲ, ಇಲ್ಲೇ ಬರೀ ಎಮ್ಗಳು ಮತ್ತೆ ದನಗಳು ಕಟ್ಟಿರ್ತಾರ ಅಂತ ಹೋಗ್ಬಿಡ್ತಾರಪ್ಪ. ಭಾಳ ಜಬ್ಬದ ನೀವು ಕಟ್ತಾರೆ. 1 ಲಕ್ಷ ರೂಪಾಯಿ ತರಿ. ಇದು ತಮ್ಮ ಇದು ಎಷ್ಟೈತ್ರಿ? ಭಾಳ ತ್ರಾಸದಿಂದ ಗಳಿಸಿದೈತಿ ಯಪ್ಪ. ತ್ರಾಸ ಆದಾಗ ರೊಕ್ಕ ಬರ್ತಾವ್ರಿ. ಎಷ್ಟದಾವ್ರಿ ಇವ? ಇದು 50,000 ರೂಪಾಯಿ ಕಟ್ಟಿ, ಪ್ಲಾಸ್ಟಿಕ್ ಕಟ್ಟಿ. ಯಾಕಂದ್ರೆ ಅಲ್ಲಿ ದೋಣ್ಯಾಗ ನೀರು ಹಾಕ್ತಾವಲ್ಲ, ಮಳೆ ನೀರು ಬರ್ತೈತಿ. ಇದು ನಿಂತ ಖರಾಬ್ ಆಗ್ಬಾರ್ದು. ಕರೆಕ್ಟ್ ಅದ ಇಲ್ರಿ? ಮತ್ತೆ 1 ಲಕ್ಷ ಅದಾವ. ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಎಣಸುದ್ರಾಗ ಕಡಿಮೆ ಬಂದ್ರೆ ಹೊಳಿ ಬರೋಣ. ಇಲ್ಲ ನೀ ಈಗ ಎಣಸ್ಕೊಂಡು ಹೋಗ್ಬಿಡಿ ಬೇಕಾದ್ರೆ. ಇಲ್ಲ ಅದಾವ ಅದಾವಲ್ಲ, ಕಟ್ಟಣ ಐತ್ರಿಲ್ಲ. ಆಯ್ತು ಆಯ್ತ್ರಿ. ಮತ್ತೆ ನಮಗೆ ಚಾ ಪಾನಿಗೆ ಏನ್ರಿ ನಿನ್ ಕಾಟ್ ಹೊಡಿಬೇಕಲ್ಲ? ಹೊಡಿಯೋಪ್ಪ ಇರ್ಲಿ. ಹೆಂಗ್ರಿ ಗೌಡ್ರ, ಏನಿದೆ ಹೆಂಗ ಸುತ್ತಳ್ಳಿಯಾಗ ಅಂಬಾಸೆಡರ್ ಕಾರ್ನಾಗ 60 ಹಳ್ಳಿಗೆ 40 ಹಳ್ಳಿಗೆ ನ್ಯಾಯ ಯಾರು ಕುಂಡ್ಯಾಪ್ ಸಾವ್ಕಾರ ಹೆಸರು ಇರ್ತಾರೆ. ಒಂದು 10,000 ರೂಪಾಯಿ ತರಿ.
ಎಲ್ಲಿ ಎಣಸ್ಕೊತ ಕುಂಡಿರ್ತೀರಿ ಈ ಎಲ್ಲ ಕೂಡ 3,000 ರೂಪಾಯಿ ಅದಾವ ಇದನ್ನೆಲ್ಲ ಕಾಟ್ ಹೊಡಿತಾನ ಪಟ್ಟಿ ಈಗ ನನ್ನ ಮುಂದೆ ಹೊಡಿ. ಇಲ್ಲ ಇಲ್ಲಿ ಹೊಡ್ಯಾಕ ಬರಲ್ಲ ಅಲ್ಲಿ ಕಂಪ್ಯೂಟರ್ದಾಗ ಹೋಗಿ ಅದನ್ನ ತೆಗೆದ ಹಾಕಿ ಯಾಪ್ ಹಾಕಿ ಕುಂಡಾಪ್ ಸಾವ್ಕಾರ ಹೊಲ್ದಾಗ ಏನು ಇಲ್ಲ ಇಟ್ಟು ಹೊಡೆದು ಬಿಡ್ತೀನಿ. ಬರ್ರಿ ಇಂಥವ್ ಏನ್ರ ಆಫರ್ ಇದ್ರೆ ಮಾತು ತರ್ತೇನೆ. ನೀ ಬರಬೇಡ ಈಗ ಆಫರ್ ಬೇಡ, ಗೌರ್ಮೆಂಟ್ ಬೇಡ, ನನಗೆ ಪಾಲಿಸಿಗಳು ಬೇಡ. ಸ್ಕೀಮ್ ಬರ್ತಿರ್ತಾವ್ರಿ, ನಮ್ಗೆ ಒಂದ್ ಸಲ ಲಾಭ ಆದ್ರೆ 2 ಸಲ ಲುಕ್ಸಾನ್, 2 ಸಲ ಲುಕ್ಸಾನ್ 10 ಸಲ ಲಾಭ ಹಾಕಿದ್ರೆ ಏನು ಹಡ್ತಿ ಅದು ಏನತ್ತಾರ ಅದು ಸ್ಕೀಮ್. ಒಂದು ಬೋರಿಗೆ 1,000 ರೂಪಾಯಿ 10,000 ರೂಪಾಯಿ ಒಯ್ದಿ, ಈಗ ಬಂದು 1,10,000 ರೂಪಾಯಿ. ಬಾ 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 ಹಂಗ ಬರ್ತಾವನ್ರಿ ಕಂಡಾಬಿಟ್ಟು ನೀವು ಗೌಂಡ್ಯಾರ ಕೈಯಾಗ ಅಲ್ಲಿ ಇಲ್ಲೇ ಕಸ ಡೆಬ್ಬಿ ಗೊಳೆ ಮಾಡಿ ರೊಕ್ಕ ಗೊಳೆ ಮಾಡ್ರಿ ಹಿಂಗ ಹೋಗು ನೋಡ. ಅದಕ್ಕ ಹಿರಿಯರು ಹೇಳ್ತಾರ ಏನಾರ ಅನ್ಯಾಯ ಮಾಡಿ ದುಡ್ಡು ತಿಂದ್ರಿ ಅಂದ್ರೆ ಸಾಂಡ್ ಬಿಡ್ತಾನ ದೇವ್ರ ಇರ್ತಾರಲ್ಲ ಕಿಂತ ಸ್ಕೀಮಿಗೆ ಸಾಂಡಕ್ಕ ನೀವ್ ಹೋಗ ಮರ ನೀವ್ ಹೋಗ ಮುಂಜಾನೆ ಯಾರು ಮಾಡಿ ನೋಡಿ ಬಾ ಹೋಗಪ್ಪ ಬರ್ಬೇಡ. ನಮಸ್ಕಾರ ಸ್ಕೀಮ ಹೋಗ್ನಿ, ಯಾಕಂದ್ರೆ ಕುಂಡಪ್ಪ ಹೆಸರೈತಿ ಅಂದ ನನಗ ಬೂಜು ಬಡ್ದು ಹಾದ ಬೀರಪ್ಪ. ಇದು ಏನ್ ಹೇಳ್ತೀರಿಪ್ಪ, ಸುತ್ತಳೆ ನನ್ನ ಭಾಳ ಹೆಸರೈತಿ. ಏನ್ ಮಾಡುದು, 1,10,000 ರೂಪಾಯಿ ಹೋಯ್ತು. ಏನ್ ಮಾಡ್ದ, ಸುತ್ತಳೆ ನನ್ನ ಭಾಳ ಹೆಸರೈತಿ. ನಾವ ತಳ್ಳ್ಯಾರ ನನ್ನ ನ್ಯಾಯ ಹರ್ಲಕ್ ಕರೆಸ್ತಾರ. 50 ಎಲ್ಲಿ ಹಡ್ತದ 80 ಹೋಗ ಹೋಯ್ತು.